Hello students, welcome to online classes. In the previous class, we were discussing about the deductions under gross total income. In that, we were discussed about under section 80C, 80 triple C, 80 double C, D. Okay, we came to know that maximum of rupees 1,50,000 is the claimable deductions under these three. Okay, in the today's class, let me discuss about the further deductions under gross total income. Okay, let's begin the class. Firstly, deduction in respect of medical insurance premium under section 80D. Firstly, this section is applicable to both an individual and HUF with the sum of conditions. Firstly, we will look at the conditions. First condition is medical insurance premium contribution to central health scheme and payment on account of preventive health checkup must be paid out of taxable income. Means an assessee or HUF should be paid amount in the taxable income only. Then only it is claimable to deductions under 80C. For which purpose? For medical insurance premium or contribution to central government health scheme or payment on account of preventive health checkup. ಈ ಮೂರುಗಳಿಗೆ ಏನು ಮಾಡ್ಬೋದು ಅಂದರೆ ಅವನು ಅಸೆಸ್ಸಿ ಅಥವಾ HUF ಟ್ಯಾಕ್ಸಬಲ್ ಅಮೌಂಟಿಂದ ಏನು ಮಾಡಬೇಕಂದ್ರೆ ಅದು ಏನೋ ಎಕ್ಸ್ಪೆಂಡಿಚರ್ನ ಪೇ ಮಾಡಬೇಕಾಗುತ್ತೆ, ಅಂದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೆಕೆಂಡ್ ಒನ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ contribution to central government health scheme and payment on account of preventive health checkup must be paid on health of own spouse, parents and dependent children under an approved scheme. ಅಂದರೆ ಅಸೆಸ್ಸಿ ಅಥವಾ ಆನ್ HUF ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಏನು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಕ್ಲೇಮ್ ಮಾಡಬೇಕಂತಂದರೆ ಅದು ಏನಾಗಿರ್ಬೇಕಂತಂದರೆ ಫಸ್ಟ್ಲಿ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿರಬೇಕು, ದಟ್ ಈಸ್ ಏನು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮಲ್ಲಿ. ಆನಂತರ ಪೇಮೆಂಟ್ ಆನ್ ಅಕೌಂಟ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಮಸ್ಟ್ ಬಿ ಪೇಡ್ ಆನ್. ಅಂದರೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಯಾರಿಗೆ ಮಾಡ್ಕೋಬೋದು ಅಂದರೆ ಸೆಲ್ಫ್ ಅಂದರೆ ಆ್ಯನ್ ಅಸೆಸ್ಸಿ ತನಗೆ ಖುದ್ದಾಗಿ ಮಾಡ್ಕೋಬೋದು, ಇಲ್ಲ ಸ್ಪೌಸ್ ಅಂದರೆ ವೈಫಿಗೆ ಮಾಡ್ಬೋದು, ಅಥವಾ ಚಿಲ್ಡ್ರನ್ಸ್ ಆಗಿರ್ಬೋದು, ಆಮೇಲೆ ಡಿಪೆಂಡೆಂಟ್ ಚಿಲ್ಡ್ರನ್ಸ್ ಆಗಿರ್ಬೋದು, ಆನಂತರ ಪೇರೆಂಟ್ಸ್ ಆಗಿರ್ಬೋದು. ಇವರೆಲ್ಲರಿಗೂ ಕೂಡ ಏನು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಗೆ ಟ್ಯಾಕ್ಸೇಬಲ್ ಅಮೌಂಟಿಂದನೇ ಪೇ ಮಾಡ್ತಾ ಇರಬೇಕು. ಇನ್ನು ನೋಡೋದಾದರೆ ನೆಕ್ಸ್ಟ್ ಕಂಡೀಷನ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆ್ಯಂಡ್ ಕಾಂಟ್ರಿಬ್ಯೂಷನ್ ಟು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಮಸ್ಟ್ ಬಿ ಪೇಡ್ ಇನ್ ಎನಿ ಮೋಡ್ ಅದರ್ ದೆನ್ ಕ್ಯಾಶ್. ಅಂದರೆ ಯಾವುದೇ ರೀತಿ ಕ್ಯಾಶನ್ನು ಹೊರತುಪಡಿಸಿ ಯಾವುದೇ ಮೋಡಿಂದ ಏನು ಮಾಡ್ಬೋದು ಅಂದರೆ ಪೇಮೆಂಟ್ ಮಾಡ್ಬೋದು. ಫಾರ್ ವಿಚ್ ಪರ್ಪಸ್ ಅಂತಂದರೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆ್ಯಂಡ್ ಕಾಂಟ್ರಿಬ್ಯೂಷನ್ ಟು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್. ಓಕೆ, ಇವೆರಡರಲ್ಲಿ ಏನು ಮಾಡ್ಬೇಕಂದ್ರೆ ಅದರ್ ದೆನ್ ಕ್ಯಾಶ್ ಬಿಟ್ಟು ಅವನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ ಕ್ಯಾಶ್ ಮಾಡ್ತೀನಂತಂದರೆ ಮ್ಯಾಕ್ಸಿಮಮ್ ಆಫ್ ರುಪೀಸ್ ಎಷ್ಟು 5,000 ತನಕ ಅವನು ಮಾಡ್ಬೋದು. ಓಕೆ, ಇದು ಕಂಡೀಷನ್ಸ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಡಿಡಕ್ಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ ಆ್ಯನ್ ಅಸೆಸ್ಸಿ ಅಥವಾ HUF ಮ್ಯಾಕ್ಸಿಮಮ್ ಆಫ್ ರುಪೀಸ್ 25,000 ತನಕ ಏನು ಮಾಡ್ಬೋದು ಅಂದರೆ ಅವನು ಡಿಡಕ್ಷನ್ನ ಕ್ಲೇಮ್ ಮಾಡ್ಬೋದು. ಎಷ್ಟು ಅಮೌಂಟ್ ಆಫ್ 25,000 ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿದೆ 25,000. ನಾವು ಏನು ಕ್ಯಾಲ್ಕುಲೇಷನ್ ಮಾಡೋ ಟೈಮಲ್ಲಿ ಏನು ಕ್ವಾಲಿಫೈಯಿಂಗ್ ಅಮೌಂಟ್ ಆರ್ ಮ್ಯಾಕ್ಸಿಮಮ್ ಆಫ್ ರುಪೀಸ್ 25,000 ಮಾಡಬೇಕು. ಇದರಲ್ಲಿ ವಿಚ್ ಎವರ್ ಇಸ್ ದ ಲೆಸ್ ಬರುತ್ತಲ್ಲ ಆ ಅಮೌಂಟ್ನ ಏನು ಮಾಡ್ಬೇಕಂದ್ರೆ ನಾವು ಟ್ಯಾಕ್ಸೇಬಲ್ಗೆ ತಗೊಂಡು ಹೋಗ್ಬೇಕಾಗುತ್ತೆ. ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಜನ್ ಏನು ಇದೇ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ
ಸೀನಿಯರ್ ಸಿಟಿಜನ್ ಇತ್ತಂದರೆ ಅವರಿಗೆ ಮ್ಯಾಕ್ಸಿಮಮ್ ಆಫ್ ₹50,000 ತನಕ ಏನು ಮಾಡ್ಬೋದು ಅಂದರೆ ನಾವು ಕ್ಲೇಮ್ ಮಾಡ್ಬೋದು ಇನ್ಸ್ಟೆಡ್ ಆಫ್ 25,000. ಓಕೆ, ಅಂದರೆ ಡಿಪೆಂಡೆಂಟ್ ಎಚ್ ಯು ಎಫ್ ಫ್ಯಾಮಿಲಿಯಲ್ಲಿ ಯಾವುದೋ ಒಬ್ಬ ಮೆಂಬರಿಗೆ ಮೋರ್ ದೆನ್ 60 ಇದ್ದು ಅವ್ರಿಗೆ ಏನು ಮಾಡ್ಬೋದು ಅಂದರೆ ನಾವು ₹50,000 ತನಕ ಏನು ಮಾಡ್ಬೋದು ಅಂದರೆ ಕ್ಲೇಮ್ ಮಾಡ್ಬೋದು. ಅದೇ ಬಿಲೋ 60 ಇಯರ್ಸ್ ಇತ್ತಂದರೆ ಓನ್ಲಿ 25,000 ತನಕ ಏನು ಮಾಡ್ಬೋದು ಅಂದರೆ ಡಿಡಕ್ಷನ್ನ ಕ್ಲೇಮ್ ಮಾಡ್ಬೋದು ಅಂಡರ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂಡರ್ ಸೆಕ್ಷನ್ 80D. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಡಿಡಕ್ಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್ ಅಂಡರ್ ಸೆಕ್ಷನ್ 80D. ಈಗ ತಾನು ನಾವು ಯಾವ್ದು ನೋಡಿದೀವಿ ಅಂದರೆ ಇನ್ಶೂರೆನ್ಸ್ ಪ್ರೀಮಿಯಂ ಅಂಡರ್ ಸೆಕ್ಷನ್ 80D ನೋಡಿದ್ದೀವಿ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ. ಓಕೆ, ಇದೇ ಏನು ಮೆಡಿಕಲ್ ರಿಲೇಟೆಡ್ ಇದ್ದರೂ ಕೂಡ ಇಲ್ಲೇನಿದೆ ನೋಡಿ, ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್. ಅಂದರೆ ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್ ಇರ್ತಲ್ಲ ಅವ್ರ ಬಗ್ಗೆ ಯಾವೆಲ್ಲ ರಿಡಕ್ಷನ್ಸ್ಗಳನ್ನು ಕ್ಲೇಮ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ಲಿ, ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ದಿ ಬೋತ್ ಆ್ಯನ್ ಇಂಡಿವಿಜುವಲ್ ಆ್ಯಂಡ್ HUF. ಓಕೆ, ಇನ್ ರೆಸ್ಪೆಕ್ಟ್ ಆಫ್ ದಿ ಮೇಂಟೆನೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್ ಇಫ್ ಎನಿ ಫಾಲೋವಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಅಂದರೆ ಆ್ಯನ್ SSC ಅಥವಾ HUF ಈ ಫಾಲೋವಿಂಗ್ ಕಂಡೀಷನ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡಿದರೆ ಈ ಏನು ಅಂಡರ್ ಸೆಕ್ಷನ್ 80DDಯಲ್ಲಿ ಅವನ ಅಮೌಂಟನ್ನ ಕ್ಲೇಮ್ ಮಾಡ್ಬೋದು. ಸೆಕ್ಷನ್ ಏನು ಕಂಡೀಷನ್ಸ್ಗಳನ್ನು ನೋಡ್ತಾ ಹೋಗೋಕ್ಕಿಂತ ಮುಂಚೆ ಫಸ್ಟ್ಲಿ ನಾವು ಏನು ಮಾಡೋಣ ಅಂದರೆ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಅಂಡರ್ ಸೆಕ್ಷನ್ 80DDಯಲ್ಲಿ ಏನು ಮಾಡ್ಬೋದು ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಆ್ಯಕ್ಚುಲ್ ಅಮೌಂಟ್ ಸ್ಪೆಂಟ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್ ಆರ್ ಎನಿ ಅಮೌಂಟ್ ಪೇಡ್ ಆರ್ ಡಿಪಾಸಿಟೆಡ್ ಇನ್ ಅಪ್ರೂವ್ಡ್ ಸ್ಕೀಮ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ₹75,000 ಈಸ್ ಅಲೋಡ್ ಆ್ಯಸ್ ಡಿಡಕ್ಷನ್ಸ್. ಅಂದರೆ ಇವೆಲ್ಲ ಎಕ್ಸ್ಪೆಂಡಿಚರ್ ಮಾಡಿರೋದನ್ನು ಹೊರತುಪಡಿಸಿ ಅಥವಾ ಸ್ಕೀಮಲ್ಲಿ ಡಿಪಾಸಿಟ್ ಮಾಡಿರೋದನ್ನು ಹೊರತುಪಡಿಸಿ ಕೂಡ ಏನು ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಆಫ್ ₹75,000 ತನಕ ಏನು ಮಾಡ್ಬೋದು ಅಂದರೆ ಆ್ಯನ್ SSC ಅಥವಾ HUF 75,000 ತನಕ ಅಮೌಂಟ್ನ ಕ್ಲೇಮ್ ಮಾಡ್ಬೋದು ಇನ್ ಕೇಸ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್. ಅದು ಏನಂತಂದರೆ 40% ಆಫ್ ದಿ ಡಿಸೇಬಿಲಿಟಿ ಇದ್ದಾಗ, ಏನು 40% ಆಫ್ ದಿ ಡಿಸೇಬಿಲಿಟಿ ಇದ್ದಾಗ ಏನು ಮಾಡ್ಬೋದು ಅಂದರೆ ₹75,000 ತನಕ ಏನು ಮಾಡ್ಬೋದು ಅಂದರೆ ನಾವು ಕ್ಲೇಮ್ ಮಾಡ್ಬೋದು. ಅದೇ ಏನಾದರೂ ಮೋರ್ ದೆನ್ 40%ಕಿಂತ ಏನಾದರೂ ಡಿಸೇಬಿಲಿಟಿ ಇದ್ದು ಅಂದರೆ 80% ತನಕ ಏನಾದರೂ ಡಿಸೇಬಿಲಿಟಿ ಇತ್ತಂದರೆ ನಾವೇನು ಮಾಡ್ಬೋದು ಅಂದರೆ ಇನ್ಸ್ಟೆಡ್ ಆಫ್ 75,000 ವಿ ಕ್ಯಾನ್ ಕ್ಲೇಮ್ ₹1,25,000. ಅರ್ಥ ಆಗ್ತಿದೆ ಅಲ್ವಾ? ಏನು ಬಿಲೋ 40% ತನಕ ಏನಾದರೂ ಡಿಸೇಬಿಲಿಟಿ ಇದ್ದರೆ ನಾವು ಓನ್ಲಿ ₹75,000 ಅಂಡರ್ ಸೆಕ್ಷನ್ 80DDಯಲ್ಲಿ ಏನು ಮಾಡ್ಬೋದು ಅಂದರೆ ಕ್ಲೇಮ್ ಮಾಡ್ಬೋದು. ಅದೇ ಮೋರ್ ದೆನ್ 40% 80% ತನಕ ಅಂದರೆ 80% ಇತ್ತಂದರೆ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತಂದರೆ 80% ಆರ್ ಅಬೋವ್ ಇತ್ತಂದರೆ ಅವಾಗ ನಾವು ಏನು ಮಾಡ್ಬೋದು ಅಂದರೆ ₹1,25,000 ಕ್ಲೇಮ್ ಮಾಡ್ಬೋದು ಇನ್ಸ್ಟೆಡ್ ಆಫ್ 75,000. ಹಾಗಾದರೆ ಇವನ್ನೆಲ್ಲ ಕ್ಲೇಮ್ ಮಾಡಬೇಕಂದ್ರೆ ಯಾವೆಲ್ಲ ಕಂಡೀಷನ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡಬೇಕಂತ ನೋಡ್ತಾ ಹೋಗೋಣ. ಫಸ್ಟ್ ಕಂಡೀಷನ್, ಡಿಪೆಂಡೆಂಟ್ ಮಸ್ಟ್ ಬಿ ಸಫರಿಂಗ್ ಫ್ರಮ್ ಪರ್ಮನೆಂಟ್ ಡಿಸೇಬಿಲಿಟಿ, ಓಕೆ, ಇನ್ಕ್ಲೂಡಿಂಗ್ ಬ್ಲೈಂಡ್ನೆಸ್ ಆರ್ ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ದ permanent physical disability should be at least 40% and certified by competent surgeon or physician. ಅಂದರೆ ಇಲ್ಲಿ ಏನಾಗುತ್ತೆ ನೋಡಿ, ಅವನು ಪರ್ಮನೆಂಟ್ ಡಿಸೇಬಿಲಿಟಿಯನ್ನು ಹೊಂದಿರಬೇಕು. ಅಂದರೆ ಈ ತಾತ್ಕಾಲಿಕವಾಗಿ ಯಾವುದು ಆಕ್ಸಿಡೆಂಟ್ ಆಗಿದೆ ಅಥವಾ ತಾತ್ಕಾಲಿಕವಾಗಿ 1 ತಿಂಗಳು 2 ತಿಂಗಳು ಅಥವಾ 1 ಇಯರ್ ತನಕ ಏನು ತೊಂದರೆ ಆಗಿರಬಾರ್ದು. ಅಂದರೆ ಪರ್ಮನೆಂಟ್ ಡಿಸೇಬಿಲಿಟಿ ಇರಬೇಕು. ಅಂದರೆ ಅವನಿಗೆ ಆಕ್ಸಿಡೆಂಟಲ್ಲಿ ಕಾಲು ಕಟ್ಟಾಗಿರೋದಾಗಿರ್ಬೋದು, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಥವಾ ಡಿಸೇಬಿಲಿಟಿ ಇನ್ ದ ಸೆನ್ಸ್ ಬ್ಲೈಂಡ್ನೆಸ್ ಆಗಿರ್ಬೋದು, ಏನು ಯಾವುದೇ ರೀತಿಯಿಂದ ಪರ್ಮನೆಂಟ್ ಡಿಸೇಬಿಲಿಟಿ ಇತ್ತಂದರೆ ಅದು 40% ಏನಾಗಿರ್ಬೇಕಂದ್ರೆ ಇಂಜುರಿ ಅಂದರೆ 40% ಕ್ಲೇಮ್ ಆಗಿರ್ಬೇಕು. ಅದು ಒಬ್ಬ ಡಾಕ್ಟ್ರಿಂದ ಅಥರೈಸ್ ಆಗಿ ಸರ್ಟಿಫಿಕೇಟ್ನ ತೊಗೊಂಡ್ರೆ ಮಾತ್ರ ಏನಾಗುತ್ತೆ ಅಂದರೆ ₹75,000 ತನಕ ನಾವೇನು ಮಾಡ್ಬೋದು ಅಂದರೆ ಕ್ಲೇಮ್ ಮಾಡ್ಬೋದು ಅಂಡರ್ ಸೆಕ್ಷನ್ 80DD.
ಇನ್ನು ನೆಕ್ಸ್ಟ್ ಕಂಡೀಷನ್ ನೋಡೋದಾದರೆ ದ ಟ್ಯಾಕ್ಸ್ ಪೇಯರ್ ಆ್ಯಸ್ ಇನ್ಕರ್ಡ್ ಎಕ್ಸ್ಪೆಂಡಿಚರ್ ಫಾರ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಇನ್ಕ್ಲೂಡಿಂಗ್ ನರ್ಸಿಂಗ್ ಟ್ರೈನಿಂಗ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಫಾರ್ ಎ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್. ಅಂದರೆ ದ ಟ್ಯಾಕ್ಸ್ ಪೇಯರ್ ಆ್ಯಸ್ ಇನ್ಕರ್ಡ್ ಎಕ್ಸ್ಪೆಂಡಿಚರ್ ಫಾರ್ ದಿ ಮೆಡಿಕಲ್ ಟ್ರೀಟ್ಮೆಂಟ್. ಏನು ಟ್ಯಾಕ್ಸ್ ಪೇಯರ್ ಯಾರು ಇರ್ತಾರಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯರ್, ಅವನು ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಅವನು ಖರ್ಚು ಮಾಡಿರಬೇಕು. ಯಾವುದಕ್ಕೋಸ್ಕರ ಅಂದರೆ ಆ ಡಿಪೆಂಡೆಂಟ್ ಏನು ಹ್ಯಾಂಡಿಕ್ಯಾಪ್ಡ್ ಇರ್ತಾನಲ್ಲ ಅವನಿಗೆ ನರ್ಸಿಂಗ್ ಮಾಡಿಸ್ಲಿಕ್ಕಾಗಿರ್ಬೋದು ಅಥವಾ ಟ್ರೈನಿಂಗ್ ಮಾಡಿಸ್ಲಿಕ್ಕಾಗಿರ್ಬೋದು. ಅಂದರೆ ಟ್ರೀಟ್ಮೆಂಟ್ಗೋಸ್ಕರ ಅವನು ಟ್ಯಾಕ್ಸ್ ಪೇಯರು ಎಕ್ಸ್ಪೆಂಡಿಚರ್ನ ಮಾಡಿರಬೇಕು. ದ ಲಾಸ್ಟ್ ಕಂಡೀಷನ್ ಇಸ್ ದ ಟ್ಯಾಕ್ಸ್ ಪೇಯರ್ ಆ್ಯಸ್ ಡಿಪಾಸಿಟೆಡ್ ಅಂಡರ್ ಎನಿ ಅಪ್ರೂವ್ಡ್ ಸ್ಕೀಮ್ ಫಾರ್ ಮೇಂಟೆನೆನ್ಸ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್. ಅಂದರೆ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್ ಏನಿರ್ತಾನಲ್ಲ ಅವನಿಗೋಸ್ಕರ ಒಂದು ಸ್ಪೆಸಿಫೈಡ್ ಸ್ಕೀಮಲ್ಲಿ ಏನು ಮಾಡಿರ್ಬೋದು ಅಂದರೆ ಟ್ಯಾಕ್ಸ್ ಪೇಯರು ಡೆಪಾಸಿಟ್ ಕೂಡ ಮಾಡಿರಬೇಕು. ಓಕೆ, ಅಂದಾಗ ಮಾತ್ರ ಏನಾಗುತ್ತಂದರೆ ಇದು ಅಂಡರ್ ಸೆಕ್ಷನ್ 80D ಅವನು ಅಮೌಂಟ್ನ ಕ್ಲೈಮ್ ಮಾಡ್ತಾ ಹೋಗ್ಬೋದು. ಓಕೆ, ಅರ್ಥ ಆಯ್ತಲ್ವಾ? ಏನು ಅಂಡರ್ ಸೆಕ್ಷನ್ 80D ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಕ್ಲೈಮ್ ಮಾಡ್ಬೋದು ಅಂದರೆ ಎಷ್ಟು? 75,000 rupees. ಓಕೆ, ಇನ್ ಕೇಸ್ ಆಫ್ ದಿ 40% ಆಫ್ ಡಿಸೇಬಿಲಿಟಿ. ಇನ್ ಕೇಸ್ ಆಫ್ ದಿ 80% ಆರ್ ಅಬೋವ್ ಡಿಸೇಬಿಲಿಟಿ ವಿ ಕ್ಯಾನ್ ಕ್ಲೇಮ್ rupees 1,25,000 ಇನ್ಸ್ಟೆಡ್ ಆಫ್ 75,000. ಓಕೆ, ಹಾಗಾದರೆ ನೆಕ್ಸ್ಟ್ ಡಿಡಕ್ಷನ್ಸ್ಗೆ ಹೋಗೋಣ. ಡಿಡಕ್ಷನ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ದಿ ಹೈಯರ್ ಎಜುಕೇಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂದರೆ ನಾವೀಗ ಆಲ್ರೆಡಿ ಏನು ಮಾಡ್ತಾಯಿದ್ದೀವಿ ಅಂದರೆ ನೀವು ಏನು ಮಾಡ್ತಾಯಿದ್ದೀರಿ, ಈಗ ಹೈಯರ್ ಎಜುಕೇಷನ್ನ ಸ್ಟಡಿ ಮಾಡ್ತಾಯಿದ್ದೀರಿ. ಓಕೆ, ಈಗ ಯಾವ ಥರ ನಾವು ಹೈಯರ್ ಎಜುಕೇಷನ್ ಲೋನ್ನ ತೊಗೋಬೋದು, ಮತ್ತು ಯಾವಾಗಿಂದ ಇಂಟ್ರೆಸ್ಟ್ ರೇಟ್ ಸ್ಟಾರ್ಟ್ ಆಗುತ್ತೆ, ಮತ್ತು ಎಷ್ಟು ಇಯರ್ಗೆ ನಾವು ಅದನ್ನು ಮುಟ್ಟಿಸ್ಬೋದು, ಅಂದರೆ ಪೇ ಬ್ಯಾಕ್ ಮಾಡ್ಬೋದು ಅಂತ ಇದೆಲ್ಲ ತಿಳ್ಕೊಂಡ್ರೆ ನಾವು ನೆಸೆಸಿಟಿ ಇದ್ದರೆ ಹೈಯರ್ ಎಜುಕೇಷನ್ ಲೋನ್ನ ನಾವು ತೊಗೋಬೋದು. ಫಸ್ಟ್ಲಿ ಹೇಳೋದಾದರೆ ಇಟ್ ಈಸ್ ಅಪ್ಲಿಕೇಬಲ್ ಟು ಓನ್ಲಿ ಇಂಡಿವಿಜುವಲ್. ಇಲ್ಲಿ HUFಗೆ ಅಪ್ಲೈ ಆಗೋದಿಲ್ಲ. ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಇಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಓಕೆ, ಜನರಲಾಗಿ ಹೇಳ್ತಾ ಹೋಗ್ಬೇಕಾದ್ರೆ ಏನಾಗುತ್ತಂದರೆ ಇಲ್ಲಿ ಲೋನ್ ಶುಡ್ ಬಿ ಟೇಕನ್ ಫಾರ್ ದಿ ಹೈಯರ್ ಎಜುಕೇಷನ್ ಪರ್ಪಸ್. ಅಂದರೆ 12th ಪಾಸ್ ಆಗಿರಬೇಕು. ಓಕೆ, ಅಥವಾ ಈಕ್ವಲೆಂಟ್ ಆಫ್ ದಿ 12th ಯಾವುದು ಕೋರ್ಸ್ ಇದೆಯಲ್ಲ ಅದನ್ನು ಮುಗಿಸಿರಬೇಕು. ಅವಾಗ ಏನಾಗುತ್ತಂದರೆ ಫಾರ್ ದಿ ಫರ್ದರ್ ಎಜುಕೇಷನ್ ಏನಾಗುತ್ತಂದರೆ ಅವರು ಹೈಯರ್ ಎಜುಕೇಷನ್ ಲೋನ್ನ ಕೊಡ್ತಾರೆ ಅಂಡರ್ ಸೆಕ್ಷನ್ 80E. ಓಕೆ, ಆನಂತರ ಹೇಳ್ಬೇಕಂದ್ರೆ ಲೋನ್ ಅಮೌಂಟ್ ಮಸ್ಟ್ ಬಿ ಟೇಕನ್ ಫಾರ್ ದಿ ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಅಂದರೆ ಲೋನ್ ಅವನು ಎಲ್ಲಿ ತೊಗೊಂಡಿರ್ಬೇಕಂದ್ರೆ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಅಂದರೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಅಂಡರ್ಟೇಕನ್ ಇರುವಂಥ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಮುಖಾಂತರ ಏನು ಮಾಡ್ಬೋದು ಅಂದರೆ ಲೋನ್ನ ತೊಗೋಬೋದು. ಅದೇ ಅಪ್ರೂವ್ಡ್ ಇರ್ಲಾರ್ದಲ್ಲಿ ತೊಗೊಂಡ್ರೆ ಅದೇನಾಗುತ್ತೆ, ಏನಾಗಲ್ಲ ಅಂದರೆ ಕ್ಲೇಮ್ ಆಗಲ್ಲ. ಸೊ ಫಸ್ಟ್ ಏನಂದರೆ ಕಂಡೀಷನ್ನು ಲೋನ್ ಅಮೌಂಟ್ ಮಸ್ಟ್ ಬಿ ಟೇಕನ್ ಫ್ರಮ್ ದಿ ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್. ಅಪ್ರೂವ್ಡ್ ಇನ್ಸ್ಟಿಟ್ಯೂಷನಿಂದ ಏನು ಮಾಡಿರ್ಬೇಕಂದ್ರೆ SSC ಲೋನ್ನ ತೊಗೊಂಡಿರಬೇಕು. ಲೋನ್ ಮಸ್ಟ್ ಬಿ ಟೇಕನ್ ಫಾರ್ ಹೈಯರ್ ಎಜುಕೇಷನ್ ಆಫ್ ಆ್ಯನ್ SSC ಸ್ಪೌಸ್ ಆಫ್ ಎನಿ ಚೈಲ್ಡ್ ಆರ್ ಎನಿ ಚೈಲ್ಡ್. ಓಕೆ, ಹೈಯರ್ ಎಜುಕೇಷನ್ ಅಂತಂದ್ರೇನು, ನಾ ಈಗಾಗಲೇ ಹೇಳಿದಾಗೆ 12th ಅಥವಾ ಈಕ್ವಲೆಂಟ್ ಆಫ್ ದಿ 12th ಏನಾಗಿರ್ಬೇಕಂದ್ರೆ ಪಾಸ್ ಆಗಿರಬೇಕು. ಇಲ್ಲಿ ಲೋನ್ ಯಾರಿಗೋಸ್ಕರ ಅಂದರೆ ಓನ್ ಸೆಲ್ಫ್ SSCಗೋಸ್ಕರ ಆಗಿರ್ಬೋದು, ಅಥವಾ ಸ್ಪೌಸ್ ಅಂದರೆ ವೈಫ್ಗೋಸ್ಕರ ಆಗಿರ್ಬೋದು, ಅಥವಾ ತನ್ನ ಮಕ್ಕಳಿಗೋಸ್ಕರ ಆಗಿರ್ಬೋದು. ಏನು ಮಾಡ್ಬೋದು ಅಂದರೆ ಆ ಲೋನ್ನ ನಾವು ತಗೋಬೋದು. ಓಕೆ, ಇಫ್ ದ above two conditions are satisfied, deduction under section 80E will be allowed for interest in respect of initial assessment year and 7 assessment years immediately succeeding the initial assessment year, or until the said interest is paid by an SSC if full, whichever is the earlier. ಅಂದರೆ ಏನಾಗುತ್ತಂದರೆ 7 ಅಸೆಸ್ಮೆಂಟ್ ಇಯರ್ ಏನಾಗುತ್ತಂದರೆ ವಿತೌಟ್ ಇಂಟ್ರೆಸ್ಟ್ ಏನು ಮಾಡ್ಬೋದು ಅಂದರೆ ಅವನು ಲೋನ್ನ ತೊಗೊಂಡಿರ್ತಾನೆ. ಅಂದರೆ ಈಗ ಎಜುಕೇಷನ್ ಪಡೆದೇ ಇದ್ರೆ ಅಂತ ಅಂದ್ಕೊಳ್ಳಿ, ಲೋನ್ ತೊಗೊಂಡ್ರೆ ಫಸ್ಟ್ 7 ಅಸೆಸ್ಮೆಂಟ್ ಇಯರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ರೀತಿಯ ಇಂಟ್ರೆಸ್ಟ್ ರೇಟ್ನ ಅವರು ಚಾರ್ಜ್ ಮಾಡೋದಿಲ್ಲ.
ಆ ನಂತರದಲ್ಲಿ ಏನಾಗುತ್ತೆ ಅಂದರೆ ಅವರು ಇಂಟ್ರೆಸ್ಟ್ ರೇಟ್ನ ಚಾರ್ಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ನ ಏನು ಆಗ್ತಾ ಹೋಗ್ತಾರೆ. ಸೊ ಫಸ್ಟ್ 7 years ಅಂದರೆ ಲೋನ್ ಟೇಕನ್ ಆಫ್ಟರ್ ಟೇಕಿಂಗ್ ದ ಲೋನ್ ದೇರ್ ಇಸ್ ನೋ ಇಂಟ್ರೆಸ್ಟ್ ಫಾರ್ ದಿ ಅಪ್ ಟು 7 years. ಓಕೆ, ಆಫ್ಟರ್ ದ್ಯಾಟ್ ದೇ ವಿಲ್ ಚಾರ್ಜ್ ದ ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್ ಹೇಳೋದಾದರೆ ಡಿಡಕ್ಷನ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 80EE ಏನಿದೆ ನೋಡಿ, ಡಿಡಕ್ಷನ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 80EE ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಯಾವುದಕ್ಕೋಸ್ಕರ, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಗೋಸ್ಕರ. ಹೌದಾ, ಇಲ್ಲೇನಿದೆ ನೋಡಿ, ಇಟ್ ಈಸ್ ಆಲ್ಸೋ ಓನ್ಲಿ ಅಪ್ಲಿಕೇಬಲ್ ಟು ಇಂಡಿವಿಜುವಲ್. ಇಲ್ಲಿ HUFಗೆ ಅವಕಾಶ ಇಲ್ಲ, ಓನ್ಲಿ ಅಪ್ಲಿಕೇಬಲ್ ಟು ಇಂಡಿವಿಜುವಲ್. ಹಾಗಾದರೆ ಯಾವ್ಯಾವ ಕಂಡೀಷನ್ಸ್ ಇವೆ ನೋಡಿ. ಫಸ್ಟ್ ಕಂಡೀಷನ್ ಬಂದುಬಿಟ್ಟು ಲೋನ್ ಮಸ್ಟ್ ಬಿ ಟೇಕನ್ ಫಾರ್ ಪರ್ಚೇಸ್ಡ್ ಆರ್ ರೆಸಿಡೆನ್ಷಿಯಲ್ ಪರ್ಚೇಸ್ಡ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಅಂದರೆ ಲೋನ್ ಯಾವುದಕ್ಕೋಸ್ಕರ ತೊಗೊಂಡಿರ್ಬೇಕಂದ್ರೆ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಲಿಕ್ಕೋಸ್ಕರನೇ ತೊಗೊಂಡಿರಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಅಂದರೆ ಅಂಡರ್ ಸೆಕ್ಷನ್ 80EE ಏನಾಗುತ್ತೆ ಅಂದರೆ ಕ್ಲೇಮ್ ಆಗ್ತಾವೆ, ಡಿಡಕ್ಷನ್ಸ್ಗೆ ಕ್ಲೇಮ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಫ್ ರುಪೀಸ್ ಎಷ್ಟು 35 lakh ತನಕ ಏನಾಗುತ್ತೆ ಅಂದರೆ ಲೋನ್ 35 lakh ತನಕ ಏನು ಮಾಡ್ತಾರೆ ಅಂದರೆ ಅವರು ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಮಾಡಲ್ಲ. ಅಂದರೆ ನಾಟ್ ಎಕ್ಸೀಡಿಂಗ್ ದ 35 lakh ತನಕ ಏನು ಮಾಡ್ತಾರೆ ಅಂದರೆ ಅವ್ರು ಲೋನ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ದ ವ್ಯಾಲ್ಯೂ ಆಫ್ ದ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಶುಡ್ ಬಿ ನಾಟ್ ಎಕ್ಸೀಡಿಂಗ್ 50 lakh. ಅಂದರೆ ಅದು ಇವ್ರು ಲೋನ್ 35 ಲಕ್ಷ ಕೊಡಬೇಕಂತಂದರೆ ಅವರು ಆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ 50 ಲಕ್ಷಕ್ಕಿಂತ ಜಾಸ್ತಿ ಅದನ್ನ ವ್ಯಾಲ್ಯೂ ಹೊಂದಿರಬಾರ್ದು. ಅಲ್ಲಿ ತನಕ ಏನು ಮಾಡ್ತಾರೆ ಅಂದರೆ 35 ಲಕ್ಷ ತನಕ ಕೊಡ್ತಾರೆ. ಆ್ಯಂಡ್ ಲೋನ್ ಮಸ್ಟ್ ಬಿ ಸ್ಯಾಂಕ್ಷನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಇನ್ಕಮ್ ಟ್ಯಾಕ್ಸ್ ಯಾವ ಅಮೌಂಟ್ ಮೇಲೆ ಚಾರ್ಜ್ ಮಾಡುತ್ತೆ, ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿದ್ದು ಅಥವಾ ಪ್ರೀವಿಯಸ್ ಇಯರಲ್ಲಿ ನಾವು ಏನು ತೊಗೊಂಡಿರ್ತಲ್ಲ ಅದರ ಮೇಲೆ ಚಾರ್ಜ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಲೋನ್ ಮಸ್ಟ್ ಬಿ ಏನು ಪ್ರೀವಿಯಸ್ ಇಯರಲ್ಲಿ ಸ್ಯಾಂಕ್ಷನ್ ಆಗಿರಬೇಕು. An assessee should not own any residential house property on the date of sanctioning of loan. ಅಂದರೆ ಯಾವ ಡೇಟಿಗೆ ಲೋನ್ ಸ್ಯಾಂಕ್ಷನ್ ಆಗಿರ್ತದೆ, ಪ್ರೀವಿಯಸ್ ಇಯರಲ್ಲಿ ಏನು ಲೋನ್ ಸ್ಯಾಂಕ್ಷನ್ ಇರ್ತಲ್ಲ ಆ ಡೇಟಿಗೆ ಏನಾಗಿರುತ್ತೆ ಅಂದರೆ ಅಸೆಸಿ ಅವನ ಹೆಸರಿನಲ್ಲಿ ಯಾವುದೇ ರೀತಿಯ ಒಂದು ಮನಿಯನ್ನು ಹೌಸ್ ಪ್ರಾಪರ್ಟಿಯನ್ನು ಏನಾಗಂದರೆ ಸ್ವಂತದಾಗಿ ಹೊಂದಿರಬಾರ್ದು. ಅಂದಾಗ ಮಾತ್ರ ಏನಾಗುತ್ತೆ ಅಂದರೆ ಅವನಿಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಇಲ್ಲಿ ಹೇಳ್ಬೇಕಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಆಫ್ ರುಪೀಸ್ 50,000 ತನಕ ಮಾಡ್ಬೋದು ಅಂದರೆ ಅವನು ಕ್ಲೇಮ್ ಮಾಡ್ಬೋದು ಅಂಡರ್ ಸೆಕ್ಷನ್ 80EE ಏನು, ಇಫ್ ದ ಅಬೋವ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ ಇಂಟ್ರೆಸ್ಟ್ ಆನ್ ಲೋನ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಆಫ್ ರುಪೀಸ್ 50,000 rupees ಈಸ್ ಅಲೋಡ್ ಆ್ಯಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80EE. ಅಂದರೆ ಅವ್ನು ಡಿಡಕ್ಷನ್ ಎಷ್ಟು ಕ್ಲೇಮ್ ಮಾಡ್ಬೋದು ಅಂದರೆ ಇವೆಲ್ಲ ಸ್ಯಾಟಿಸ್ಫೈಡ್ ಅಂದರೆ 35 ಲಕ್ಷ ರೂಪಾಯಿ ತನಕ ಏನು ಮಾಡ್ಬೋದು ಅಂದರೆ ಅವನು ಲೋನ್ ತಗೋಬೋದು. ಹೌಸ್ ಪ್ರಾಪರ್ಟಿ ವ್ಯಾಲ್ಯೂ ಏನಾಗಿರ್ಬೋದು ಅಂದರೆ 50 ಲಕ್ಷಕ್ಕಿಂತ ಹೆಚ್ಚಾಗಿರ್ಬಾರ್ದು. ಲೋನ್ ಸ್ಯಾಂಕ್ಷನು ಪ್ರಿವಿಯಸ್ ಇಯರಲ್ಲಿ ಆಗಿರಬೇಕು. ಲೋನ್ ಸ್ಯಾಂಕ್ಷನ್ ಆಗೋ ಟೈಮಲ್ಲಿ ಅವನು ಯಾವುದೇ ಹೌಸ್ ಪ್ರಾಪರ್ಟಿನ ಓನರ್ ಆಗಿರ್ಬಾರ್ದು. ಅಂದಾಗ ಮಾತ್ರ ಏನಾಗುತ್ತೆ ಅಂದರೆ ಅವನಿಗೆ ಮ್ಯಾಕ್ಸಿಮಮ್ ಆಫ್ ರುಪೀಸ್ 50,000 ತನಕ ಏನು ಮಾಡ್ಬೋದು ಅಂದರೆ ಇಂಟ್ರೆಸ್ಟನ್ನು ಡಿಡಕ್ಷನ್ಸ್ಗೆ ಕ್ವಾಲಿಫೈ ಆಗಿ ಅದನ್ನ ಡಿಡಕ್ಷನ್ನ ಕ್ಲೇಮ್ ಮಾಡ್ಬೋದು. ಓಕೆ, ಅಂಡರ್ ಸೆಕ್ಷನ್ 80EE ಎಷ್ಟು 50,000 rupees ತನಕ ಅಷ್ಟೇ ಕ್ಲೇಮ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ವಿಲ್ meet again in the next class.